ಹಾಗಾದ್ರೆ ಇದ್ರಲ್ಲಿರೋದು ಯಾರೇ? ಸಿರಿನ ಯಾಕೆ ಸಾಯಿಸ್ತು? ಹೇಳು. ಹೇಳೆ. ಸಂಜಯ್ನ ಮೊದಲನೇ ಸಲ ನೋಡಿದಾಗಲೇ ಇಷ್ಟಪಟ್ಟೆ. ಗುಡ್ ಮಾರ್ನಿಂಗ್ ಮಲಿಕ್. ಓಕೆ ಶಿಲ್ಪಾ ಅವರೇ, ಥ್ಯಾಂಕ್ ಯು. ಆದರೆ ಅಷ್ಟೊತ್ತಿಗೆ ಸಂಜಯ್ಗೆ ಮದುವೆ ಆಗಿದೆ ಅಂತ ಗೊತ್ತಾಗಿ ಮನಸ್ಸಿಗೆ ತುಂಬ ನೋವಾಯಿತು. ಸಂಜಯ್ ಯಾವಾಗಲೂ ನನ್ನನ್ನೇ ನೋಡ್ತಿದ್ದಾನೆ ಅನ್ನಿಸ್ತಿತ್ತು. ಯಾವಾಗಲೂ ಸಂಜಯ್ ನೆನಪಲ್ಲೇ ಕಳೀತಿದ್ದೆ. ಸಂಜಯ್ ನನಗೆ ಎಲ್ಲಾನು ಆಗ್ಬಿಟ್ಟಿದ್ದ. ಯಾವಾಗಲೂ ಅವನು ನನ್ನ ಜೊತೆನೇ ಇದ್ರೆ ಚೆನ್ನಾಗಿರತ್ತೆ ಅನ್ನಿಸ್ತಿತ್ತು. ದಿನೇ ದಿನೇ ಸಂಜಯ್ ಮೇಲಿದ್ದ ಇಷ್ಟ ಜಾಸ್ತಿ ಆಗ್ತಾನೆ ಹೋಯ್ತು. ಸಿರಿ ಜಾಗದಲ್ಲಿ ನಾನಿದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಿತ್ತು. ಪಾರ್ಟಿ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ತುಂಬಾನೇ ಫನ್ ಮಾಡಿದ್ವಿ ಅಲ್ವಾ? ಆಯಿತು. ಆ ಡ್ಯಾಶ್ ಬೋರ್ಡಲ್ಲಿ ಒಂದು ಬಾಕ್ಸ್ ಇದೆ. ಅದು ನಿನಗೆ. ಈ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ನೀನು ತುಂಬಾನೇ ಕಷ್ಟಪಟ್ಟಿದ್ಯಾ. ಎಲ್ರಿಗೂ ಕೊಟ್ಟೆ, ಇದು ನಿನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ರಘು ದೀಕ್ಷಿತ್ ಫ್ಯಾನ್? ಎಸ್. ಓಕೆ. ಫೇವ್ರೆಟ್ ಆಕ್ಟರ್? ದರ್ಶನ್. ನಿಮಗೆ? ಓ ಸೇಮ್. ಫೇವ್ರೆಟ್ ಫುಡ್? ಚಿಕನ್ ಬಿರಿಯಾನಿ. ಓ ನೋ ವೇ. ಸೇಮ್ ಪಿಂಚ್. ನಾವು ಇಷ್ಟೊಂದು ಮ್ಯಾಚ್ ಆಗ್ತಿದ್ದೀವಾ? ಸಿರಿ ಕೂಡ ನನ್ಗೆ ಯಾವತ್ತೂ ಇಷ್ಟು ಮ್ಯಾಚ್ ಆಗಿರಲಿಲ್ಲ. ಸಿರಿಗೂ ಮೊದಲು ನೀನೇ ಸಿಗ್ಬೇಕಾಗಿತ್ತು. ಸರ್? ಏ ಜಸ್ಟ್ ಕಿಡಿಂಗ್. ಫೈನಲಿ ನಿನ್ನ ಅಪಾರ್ಟ್ಮೆಂಟ್ ಬಂದಾಯ್ತು. ಸರ್? ಶಿಲ್ಪ, ಕೆಳಗಿದ್ದೆ. ಮೇಲ್ ಬನ್ನಿ ಸರ್, ಒಂದು ಕಾಫಿ ಕುಡಿದು ಹೋಗಿವ್ರಂತೆ. ಲೇಟ್ ಆಗುತ್ತೆ ಶಿಲ್ಪ. ಸರ್ ಪ್ಲೀಸ್, ಫ್ಲಾಟ್ ನಂಬರ್ 103. ಶಿಲ್ಪ, ಶಿಲ್ಪ, ಐ ಆಮ್ ಸಾರಿ, ನಾನು ಕಾರಲ್ಲಿ ವೇಟ್ ಮಾಡ್ತೀನಿ. ಅಯ್ಯೋ ನೋ ಪ್ರಾಬ್ಲಮ್, ನೀವು ಕುತ್ಕೊಳ್ಳಿ ಸರ್. ಜಸ್ಟ್ 2 minutes, ನಾನು ಬಂದ್ಬಿಡ್ತೀನಿ. ಇಟ್ಸ್ ಓಕೆ, ಕಮ್ ಫಾಸ್ಟ್. ಎಕ್ಸ್ಕ್ಯೂಸ್ ಮಿ ಸರ್. ಯಾ? ಇಫ್ ಯು ಡೋಂಟ್ ಮೈಂಡ್. ಶಿಲ್ಪ, ಏನು ಮಾಡ್ತಾ ಇದೀಯಾ? ಇದು ಕರೆಕ್ಟ್ ಅಲ್ಲ. ಪ್ರಾಬ್ಲಮ್ ಏನು ಸರ್? ಸೋ ವಾಟ್? ಶಿಲ್ಪ, ನನಗೆ ವೈಫ್ ಇದ್ದಾಳೆ. ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಆ ಕ್ಷಣದಿಂದ ಸಂಜಯ್ ಮೇಲಿದ್ದ ಪ್ರೀತಿ ಹುಚ್ಚಾಗಿ ಹೋಯ್ತು. ಏನಾದರೂ ಮಾಡಿ ಅವನನ್ನ ದಕ್ಕಿಸ್ಕೋಬೇಕು ಅಂದ್ಕೊಂಡೆ. ಹಾಯ್ ಮಲಿಕ್. ಹಾಯ್. ನನ್ನ ಕಾರ್ ಬ್ರೇಕ್ ಡೌನ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್
ನಾನು ನಿಮ್ಮ ಜೊತೆ ಬರಬಹುದಾ? ನೀವಿರೋದೇ ಬೇರೆ ಕಡೆ, ನಾನಿರೋದೇ ಬೇರೆ ಕಡೆ. ಪರವಾಗಿಲ್ಲ, ನೀವು ಹೋಗೋದು ಜೆ ಪಿ ನಗರ್ ಹತ್ರನೇ ಅಲ್ಲ. ನಾನು ಬನಶಂಕರಿ ಹತ್ರ ಇಳ್ಕೊಬಿಡ್ತೀನಿ. ಓಕೆ ಹಾಗಾದರೆ. ಇದು ಶರತ್ ಸರ್ ಕಾರ್ ಅಲ್ವಾ? ಹಾಂ, ಶರತ್ ಸರ್ದೆ. ಶರತ್ ಸರ್ದು ಸಂಜಯ್ ಸರ್ದು ಎಕ್ಸ್ಟ್ರಾ ಕೀ ನನ್ನ ಹತ್ರನೇ ಇರುತ್ತೆ. ಯಾವಾಗ ಏನು ಕೆಲಸ ಬರುತ್ತೆ ಅಂತ ಹೇಳೋಕ್ಕಾಗಲ್ವಲ್ಲ. ನಿಮ್ಮ ಕೆಲಸನೇ ಚೆನ್ನಾಗಿದೆ ಸರ್. ಪ್ರಾಜೆಕ್ಟ್ ವರ್ಕ್ ಎಲ್ಲ ಹೇಗೆ ನಡೀತಾ ಇದೆ? ಏನು ಸರ್, ಇವಾಗಲೂ ವರ್ಕ್ ಬಗ್ಗೆನಾ? ನಿಮಗೂ ನಿಮ್ಮ ಬಾಸ್ಗೂ ವರ್ಕ್ ಬಿಟ್ಟರೆ ಬೇರೇನು ವಿಷಯನೇ ಇರಲ್ವಾ? ಸಾರಿ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಬಗ್ಗೆ ಮಾತಾಡಿ, ಇಲ್ಲಾಂದರೆ ನಿಮ್ಮ ವೈಫ್ ಬಗ್ಗೆ ಹೇಳಿ. ನನಗಿನ್ನೂ ಮದುವೆ ಆಗಿಲ್ಲ ಶಿಲ್ಪ ಅವರೇ. ಹೋಗಲಿ, ನಿಮ್ಮ ಗರ್ಲ್ ಫ್ರೆಂಡ್ ಬಗ್ಗೆ? ಅಯ್ಯೋ, ನನಗೆ ಆ ಥರ ಯಾರೂ ಇಲ್ಲ ಕಣ್ರಿ. ನಾನು ನಂಬಲ್ಲ. ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ನಿಮಗೆ ಗರ್ಲ್ ಫ್ರೆಂಡ್ ಇಲ್ವಾ? ಸುಮ್ಮನೆ ರೀ ಶಿಲ್ಪ ಅವರೇ, ಯಾರಾದರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ನಿಜವಾಗ್ಲೂ ಯಾರು ಇಲ್ವಾ? ಅಲ್ಲ, ಅದಕ್ಕೆಲ್ಲ ನಮ್ಮ ಹತ್ರ ಟೈಮ್ ಎಲ್ಲಿದೆ ಹೇಳಿ. ಈಗ ಅರ್ಥ ಆಯ್ತು ಯಾಕೆ ಅಂತ. ಅಸ್ಲಿಗೆ ನೀವು ಯಾವತ್ತಾದ್ರೂ ಪರ್ಸ್ನಲ್ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರಲ್ವಾ? ಯಾವಾಗ ನೋಡಿದ್ರು ವರ್ಕ್ 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 ಅಂತ ರೋಬೋ ಥರ ಹಾಗೆಲ್ಲ ಏನೂ ಇಲ್ಲ ರೀ. ಸರಿ, ಈ ಸಂಡೇ ಪ್ಲಾನ್ ಏನು? ಏನೂ ಇಲ್ಲ, ಖಾಲಿನೇ. ಲಂಚ್ಗೆ ಹೋಗೋಣ? ಲಂಚಾ? ನಿಮ್ಮ ಜೊತೆನಾ? ಬರಲ್ವಾ? ಹಾಗಂತೇನಿಲ್ಲ, ಚೆನ್ನಾಗಿರಲ್ಲ ಅನ್ಸುತ್ತೆ. ಪ್ಲೀಸ್ ಮಲ್ಲಿಕ್, ದಿನ ಒಬ್ಳಿಗೆ ಫ್ಲ್ಯಾಟಲ್ಲಿ ಬೋರ್ ಆಗುತ್ತೆ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಓಕೆ. ಹಾಂ, ಥ್ಯಾಂಕ್ ಯು. ಓಕೆ ಶಿಲ್ಪ ಅವರೇ, ಥ್ಯಾಂಕ್ ಯು. ನಾಳೆ ಬೆಳಗ್ಗೆ ಇಲ್ಲಿಗೆ ಬಂದ್ಬಿಡಿ. ಸರಿ, ಬರ್ತೀನಿ. ಓಕೆ, ಬಾಯ್. ಬಾಯ್ ಬಾಯ್. ಹಲೋ ಮಲಿಕ್ ಸರ್, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ, ನಿಮ್ಮ ಅಪಾರ್ಟ್ಮೆಂಟ್ ಕೆಳಗಿದ್ದೀನಿ ಶಿಲ್ಪ ಅವರೇ. ಸರ್, ನಾನು ರೆಡಿ ಆಗ್ತಾ ಇದ್ದೀನಿ, ಮೇಲ್ ಬಂದ್ಬಿಡಿ. ಸ್ವೀಟ್ ಮಾಡಿದ್ದೀನಿ, ತಿಂದು ಹೋಗೋರಂತೆ. ಫ್ಲ್ಯಾಟ್ ನಂಬರ್ 103, ಸರಿನಾ? ಓಕೆ ಕಣ್ರಿ. ಓಕೆ. ಶಿಲ್ಪ ಅವರೇ, ಎರಡು ವರ್ಷ ಆಫೀಸಲ್ಲಿದ್ರು ಮಾತಾಡಿಸ್ತಾನೆ ಇರಲಿಲ್ಲ. ನನ್ನ ಲಿಫ್ಟ್ ಕೇಳಿದ್ಯಾ? ಇವತ್ತು ಪಕ್ಕದಲ್ಲಿದ್ಯಾ? ಏನು ಬೇಕು ನಿಂಗೆ? ಸಂಜಯ್. ಸಂಜಯ? ಅವನು ಮದುವೆ ಆಗಿರೋನು. ಕಷ್ಟ. ಅದಕ್ಕೆ ಅಲ್ವಾ ನೀನು ನನ್ನ ಪಕ್ಕದಲ್ಲಿರೋದು? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದೀಯ ಇಲ್ಲಿ? 5 ವರ್ಷ ಆಯ್ತಾ? ಬಿಸ್ನೆಸ್ಸಲ್ಲಿ ಇನ್ ಆ್ಯಂಡ್ ಔಟ್ಸ್ ಎಲ್ಲ ಗೊತ್ತು ನಿಂಗೆ. ಸಂಜಯ್ ನನ್ನವನಾದರೆ ನಿನ್ನ ಬಿಸ್ನೆಸ್ಗೆ ಫಂಡಿಂಗ್ ನಾನು ಮಾಡ್ತೀನಿ. ಅದಾಗಬೇಕು ಅಂದರೆ ಸಿರಿ ಇರಬಾರ್ದು.